ಆಫ್ರಿಕಾದಿಂದ ಚೀತಾಗಳನ್ನು ತರಿಸಲಾಗಿತ್ತು. ಇದೀಗ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಿಸಲಾಗ್ತಾ ಇದೆ. ಹಾಗಾದ್ರೆ ಯಾವಾಗ? ಈ ಡೀಟೇಲ್ಸ್. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 8 ಚೀತಾಗಳು. ದಕ್ಷಿಣ ಆಫ್ರಿಕಾದಿಂದ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಲು ನಿರ್ಧರಿಸಲಾಗಿದೆ. ಭಾರತದ ಚೀತಾ ಯೋಜನೆ ಅಡಿ ಬೋಟ್ಸ್ವಾನಾದಿಂದ 2 ಹಂತದಲ್ಲಿ ಚಿರತೆಗಳನ್ನು ತರಲಾಗುತ್ತದೆ ಎಂದು ಮಧ್ಯಪ್ರದೇಶ ಸರ್ಕಾರ ಮಾಹಿತಿ ನೀಡಿದೆ. ಮೇ ತಿಂಗಳಲ್ಲಿ 4 ಚೀತಾಗಳು ಬೋಟ್ಸ್ವಾನಾದಿಂದ ಬರಲಿದ್ದು, ಇದಾದ ಬಳಿಕ ಮತ್ತೆ 4 ಚೀತಾಗಳು ಆಗಮಿಸಲಿವೆ. ಸಚಿವ ಭೂಪೇಂದ್ರ ಯಾದವ್ ಮತ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಸಮ್ಮುಖದಲ್ಲಿ ನಡೆದ ಚೀತಾ ಯೋಜನಾ ಪರಿಶೀಲನಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಧಿಕಾರಿಗಳು ಈ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಚೀತಾವಾಸಕ್ಕೆ ಮೂಲಸೌಕರ್ಯ ಸಿದ್ಧಪಡಿಸಲಾಗಿದೆ. 64 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 3 ದೊಡ್ಡ ಆವರಣಗಳನ್ನು ನಿರ್ಮಿಸಲಾಗಿದ್ದು, ಕೆಎನ್ಪಿಯಿಂದ ಆಗಮಿಸುವ ಮೊದಲ 2 ಚೀತಾಗಳನ್ನು ದೊಡ್ಡ ಆವರಣದಲ್ಲಿ ಒಟ್ಟಿಗೆ ಇರಿಸಲಾಗುವುದು. ಬಳಿಕ ಹಂತ ಹಂತವಾಗಿ ಸ್ಥಳಾಂತರಿಸಲಾಗುವುದೆಂದು ಅಭಯಾರಣ್ಯ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದಾರೆ. ಮಧ್ಯಪ್ರದೇಶ ಶಿವಪುರ್ ಜಿಲ್ಲೆಯ ಕೂನೋ ರಾಷ್ಟ್ರೀಯ ಉದ್ಯಾನವನ ದೇಶದಲ್ಲಿ ಆಫ್ರಿಕನ್ ಚೀತಾಗಳಿಗೆ ಮೊದಲ ನೆಲೆಯಾಗಿದೆ. ಇದೀಗ 2.5 ವರ್ಷಗಳ ನಂತರ ಮೌಂದರ್ಸ್ ಜಿಲ್ಲೆಯ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ 2ನೇ ನೆಲೆಯಾಗಲಿದೆ. ಬ್ಯೂರೋ ರಿಪೋರ್ಟ್. ಈಗಾಗಲೇ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನು ತರಿಸಲಾಗಿತ್ತು. ಇದೀಗ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಿಸಲಾಗ್ತಾ ಇದೆ. ಹಾಗಾದ್ರೆ ಯಾವಾಗ? ಈ ಡೀಟೇಲ್ಸ್. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 8 ಚೀತಾಗಳು. ದಕ್ಷಿಣ ಆಫ್ರಿಕಾದಿಂದ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಲು ನಿರ್ಧರಿಸಲಾಗಿದೆ. ಭಾರತದ ಚೀತಾ ಯೋಜನೆ ಅಡಿ ಬೋಟ್ಸ್ವಾನಾದಿಂದ 2 ಹಂತದಲ್ಲಿ ಚಿರತೆಗಳನ್ನು ತರಲಾಗುತ್ತದೆ ಎಂದು ಮಧ್ಯಪ್ರದೇಶ ಸರ್ಕಾರ ಮಾಹಿತಿ ನೀಡಿದೆ. ಮೇ ತಿಂಗಳಲ್ಲಿ 4 ಚೀತಾಗಳು ಬೋಟ್ಸ್ವಾನಾದಿಂದ ಬರಲಿದ್ದು, ಇದಾದ ಬಳಿಕ ಮತ್ತೆ 4 ಚೀತಾಗಳು ಆಗಮಿಸಲಿವೆ. ಸಚಿವ ಭೂಪೇಂದ್ರ ಯಾದವ್ ಮತ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಸಮ್ಮುಖದಲ್ಲಿ ನಡೆದ ಚೀತಾ ಯೋಜನಾ ಪರಿಶೀಲನಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಧಿಕಾರಿಗಳು ಈ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಚೀತಾವಾಸಕ್ಕೆ ಮೂಲಸೌಕರ್ಯ ಸಿದ್ಧಪಡಿಸಲಾಗಿದೆ. 64 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 3 ದೊಡ್ಡ ಆವರಣಗಳನ್ನು ನಿರ್ಮಿಸಲಾಗಿದ್ದು, ಕೆಎನ್ಪಿಯಿಂದ ಆಗಮಿಸುವ ಮೊದಲ 2 ಚೀತಾಗಳನ್ನು ದೊಡ್ಡ ಆವರಣದಲ್ಲಿ ಒಟ್ಟಿಗೆ ಇರಿಸಲಾಗುವುದು. ಬಳಿಕ ಹಂತ ಹಂತವಾಗಿ ಸ್ಥಳಾಂತರಿಸಲಾಗುವುದೆಂದು ಅಭಯಾರಣ್ಯ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದಾರೆ. ಮಧ್ಯಪ್ರದೇಶ ಶಿವಪುರ್ ಜಿಲ್ಲೆಯ ಕೂನೋ ರಾಷ್ಟ್ರೀಯ ಉದ್ಯಾನವನ ದೇಶದಲ್ಲಿ ಆಫ್ರಿಕನ್ ಚೀತಾಗಳಿಗೆ ಮೊದಲ ನೆಲೆಯಾಗಿದೆ. ಇದೀಗ 2.5 ವರ್ಷಗಳ ನಂತರ ಮೌಂದರ್ಸ್ ಜಿಲ್ಲೆಯ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ 2ನೇ ನೆಲೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನು ತರಿಸಲಾಗಿತ್ತು. ಇದೀಗ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಿಸಲಾಗ್ತಾ ಇದೆ. ಹಾಗಾದ್ರೆ ಯಾವಾಗ? ಈ ಡೀಟೇಲ್ಸ್. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 8 ಚೀತಾಗಳು. ದಕ್ಷಿಣ ಆಫ್ರಿಕಾದಿಂದ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಲು ನಿರ್ಧರಿಸಲಾಗಿದೆ. ಭಾರತದ ಚೀತಾ ಯೋಜನೆ ಅಡಿ ಬೋಟ್ಸ್ವಾನಾದಿಂದ 2 ಹಂತದಲ್ಲಿ ಚಿರತೆಗಳನ್ನು ತರಲಾಗುತ್ತದೆ ಎಂದು ಮಧ್ಯಪ್ರದೇಶ ಸರ್ಕಾರ ಮಾಹಿತಿ ನೀಡಿದೆ. ಮೇ ತಿಂಗಳಲ್ಲಿ 4 ಚೀತಾಗಳು ಬೋಟ್ಸ್ವಾನಾದಿಂದ ಬರಲಿದ್ದು, ಇದಾದ ಬಳಿಕ ಮತ್ತೆ 4 ಚೀತಾಗಳು ಆಗಮಿಸಲಿವೆ. ಸಚಿವ ಭೂಪೇಂದ್ರ ಯಾದವ್ ಮತ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಸಮ್ಮುಖದಲ್ಲಿ ನಡೆದ ಚೀತಾ ಯೋಜನಾ ಪರಿಶೀಲನಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಧಿಕಾರಿಗಳು ಈ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಚೀತಾವಾಸಕ್ಕೆ ಮೂಲಸೌಕರ್ಯ ಸಿದ್ಧಪಡಿಸಲಾಗಿದೆ. 64 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 3 ದೊಡ್ಡ ಆವರಣಗಳನ್ನು ನಿರ್ಮಿಸಲಾಗಿದ್ದು, ಕೆಎನ್ಪಿಯಿಂದ ಆಗಮಿಸುವ ಮೊದಲ 2 ಚೀತಾಗಳನ್ನು ದೊಡ್ಡ ಆವರಣದಲ್ಲಿ ಒಟ್ಟಿಗೆ ಇರಿಸಲಾಗುವುದು. ಬಳಿಕ ಹಂತ ಹಂತವಾಗಿ ಸ್ಥಳಾಂತರಿಸಲಾಗುವುದೆಂದು ಅಭಯಾರಣ್ಯ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದಾರೆ. ಮಧ್ಯಪ್ರದೇಶ ಶಿವಪುರ್ ಜಿಲ್ಲೆಯ ಕೂನೋ ರಾಷ್ಟ್ರೀಯ ಉದ್ಯಾನವನ ದೇಶದಲ್ಲಿ ಆಫ್ರಿಕನ್ ಚೀತಾಗಳಿಗೆ ಮೊದಲ ನೆಲೆಯಾಗಿದೆ. ಇದೀಗ 2.5 ವರ್ಷಗಳ ನಂತರ ಮೌಂದರ್ಸ್ ಜಿಲ್ಲೆಯ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ 2ನೇ ನೆಲೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನು ತರಿಸಲಾಗಿತ್ತು. ಇದೀಗ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಿಸಲಾಗ್ತಾ ಇದೆ. ಹಾಗಾದ್ರೆ ಯಾವಾಗ? ಈ ಡೀಟೇಲ್ಸ್.
ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 8 ಚೀತಾಗಳು. ದಕ್ಷಿಣ ಆಫ್ರಿಕಾದಿಂದ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಲು ನಿರ್ಧರಿಸಲಾಗಿದೆ. ಭಾರತದ ಚೀತಾ ಯೋಜನೆ ಅಡಿ ಬೋಟ್ಸ್ವಾನಾದಿಂದ 2 ಹಂತದಲ್ಲಿ ಚಿರತೆಗಳನ್ನು ತರಲಾಗುತ್ತದೆ ಎಂದು ಮಧ್ಯಪ್ರದೇಶ ಸರ್ಕಾರ ಮಾಹಿತಿ ನೀಡಿದೆ. ಮೇ ತಿಂಗಳಲ್ಲಿ 4 ಚೀತಾಗಳು ಬೋಟ್ಸ್ವಾನಾದಿಂದ ಬರಲಿದ್ದು, ಇದಾದ ಬಳಿಕ ಮತ್ತೆ 4 ಚೀತಾಗಳು ಆಗಮಿಸಲಿವೆ. ಸಚಿವ ಭೂಪೇಂದರ್ ಯಾದವ್ ಮತ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಸಮ್ಮುಖದಲ್ಲಿ ನಡೆದ ಚೀತಾ ಯೋಜನಾ ಪರಿಶೀಲನಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಧಿಕಾರಿಗಳು ಈ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಚೀತಾವಾಸಕ್ಕೆ ಮೂಲಸೌಕರ್ಯ ಸಿದ್ಧಪಡಿಸಲಾಗಿದೆ. 64 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 3 ದೊಡ್ಡ ಆವರಣಗಳನ್ನು ನಿರ್ಮಿಸಲಾಗಿದ್ದು, ಕೆಎನ್ಪಿಯಿಂದ ಆಗಮಿಸುವ ಮೊದಲ 2 ಚೀತಾಗಳನ್ನು ದೊಡ್ಡ ಆವರಣದಲ್ಲಿ ಒಟ್ಟಿಗೆ ಇರಿಸಲಾಗುವುದು. ಬಳಿಕ ಹಂತ ಹಂತವಾಗಿ ಸ್ಥಳಾಂತರಿಸಲಾಗುವುದೆಂದು ಅಭಯಾರಣ್ಯ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದಾರೆ. ಮಧ್ಯಪ್ರದೇಶ ಶಿವಪುರ ಜಿಲ್ಲೆಯ ಕೂನೋ ರಾಷ್ಟ್ರೀಯ ಉದ್ಯಾನವನ ದೇಶದಲ್ಲಿ ಆಫ್ರಿಕನ್ ಚೀತಾಗಳಿಗೆ ಮೊದಲ ನೆಲೆಯಾಗಿದೆ. ಇದೀಗ 2.5 ವರ್ಷಗಳ ನಂತರ ಮೌಂದರ್ಸ್ ಜಿಲ್ಲೆಯ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ 2ನೇ ನೆಲೆಯಾಗಲಿದೆ. ಈಗಾಗಲೇ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನ ತರಿಸಲಾಗಿತ್ತು. ಇದೀಗ ಮತ್ತೆ 8 ಚೀತಾಗಳನ್ನ ಭಾರತಕ್ಕೆ ತರಿಸಲಾಗ್ತಾ ಇದೆ. ಹಾಗಾದ್ರೆ ಯಾವಾಗ? ಈ ಡೀಟೇಲ್ಸ್. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 8 ಚೀತಾಗಳು. ದಕ್ಷಿಣ ಆಫ್ರಿಕಾದಿಂದ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಲು ನಿರ್ಧರಿಸಲಾಗಿದೆ. ಭಾರತದ ಚೀತಾ ಯೋಜನೆ ಅಡಿ ಬೋಟ್ಸ್ವಾನಾದಿಂದ 2 ಹಂತದಲ್ಲಿ ಚಿರತೆಗಳನ್ನು ತರಲಾಗುತ್ತದೆ ಎಂದು ಮಧ್ಯಪ್ರದೇಶ ಸರ್ಕಾರ ಮಾಹಿತಿ ನೀಡಿದೆ. ಮೇ ತಿಂಗಳಲ್ಲಿ 4 ಚೀತಾಗಳು ಬೋಟ್ಸ್ವಾನಾದಿಂದ ಬರಲಿದ್ದು, ಇದಾದ ಬಳಿಕ ಮತ್ತೆ 4 ಚೀತಾಗಳು ಆಗಮಿಸಲಿವೆ. ಸಚಿವ ಭೂಪೇಂದರ್ ಯಾದವ್ ಮತ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಸಮ್ಮುಖದಲ್ಲಿ ನಡೆದ ಚೀತಾ ಯೋಜನಾ ಪರಿಶೀಲನಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಧಿಕಾರಿಗಳು ಈ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಚೀತಾವಾಸಕ್ಕೆ ಮೂಲಸೌಕರ್ಯ ಸಿದ್ಧಪಡಿಸಲಾಗಿದೆ. 64 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 3 ದೊಡ್ಡ ಆವರಣಗಳನ್ನು ನಿರ್ಮಿಸಲಾಗಿದ್ದು, ಕೆಎನ್ಪಿಯಿಂದ ಆಗಮಿಸುವ ಮೊದಲ 2 ಚೀತಾಗಳನ್ನು ದೊಡ್ಡ ಆವರಣದಲ್ಲಿ ಒಟ್ಟಿಗೆ ಇರಿಸಲಾಗುವುದು. ಬಳಿಕ ಹಂತ ಹಂತವಾಗಿ ಸ್ಥಳಾಂತರಿಸಲಾಗುವುದೆಂದು ಅಭಯಾರಣ್ಯ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದಾರೆ. ಮಧ್ಯಪ್ರದೇಶ ಶಿವಪುರ ಜಿಲ್ಲೆಯ ಕೂನೋ ರಾಷ್ಟ್ರೀಯ ಉದ್ಯಾನವನ ದೇಶದಲ್ಲಿ ಆಫ್ರಿಕನ್ ಚೀತಾಗಳಿಗೆ ಮೊದಲ ನೆಲೆಯಾಗಿದೆ. ಇದೀಗ 2.5 ವರ್ಷಗಳ ನಂತರ ಮೌಂದರ್ಸ್ ಜಿಲ್ಲೆಯ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ 2ನೇ ನೆಲೆಯಾಗಲಿದೆ. ಬ್ಯೂರೋ ರಿಪೋರ್ಟ್. ಈಗಾಗಲೇ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನ ತರಿಸಲಾಗಿತ್ತು. ಇದೀಗ ಮತ್ತೆ 8 ಚೀತಾಗಳನ್ನ ಭಾರತಕ್ಕೆ ತರಿಸಲಾಗ್ತಾ ಇದೆ. ಹಾಗಾದ್ರೆ ಯಾವಾಗ? ಈ ಡೀಟೇಲ್ಸ್. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 8 ಚೀತಾಗಳು. ದಕ್ಷಿಣ ಆಫ್ರಿಕಾದಿಂದ ಮತ್ತೆ 8 ಚೀತಾಗಳನ್ನು ಭಾರತಕ್ಕೆ ತರಲು ನಿರ್ಧರಿಸಲಾಗಿದೆ. ಭಾರತದ ಚೀತಾ ಯೋಜನೆ ಅಡಿ ಬೋಟ್ಸ್ವಾನಾದಿಂದ 2 ಹಂತದಲ್ಲಿ ಚಿರತೆಗಳನ್ನು ತರಲಾಗುತ್ತದೆ ಎಂದು ಮಧ್ಯಪ್ರದೇಶ ಸರ್ಕಾರ ಮಾಹಿತಿ ನೀಡಿದೆ. ಮೇ ತಿಂಗಳಲ್ಲಿ 4 ಚೀತಾಗಳು ಬೋಟ್ಸ್ವಾನಾದಿಂದ ಬರಲಿದ್ದು, ಇದಾದ ಬಳಿಕ ಮತ್ತೆ 4 ಚೀತಾಗಳು ಆಗಮಿಸಲಿವೆ. ಸಚಿವ ಭೂಪೇಂದರ್ ಯಾದವ್ ಮತ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಸಮ್ಮುಖದಲ್ಲಿ ನಡೆದ ಚೀತಾ ಯೋಜನಾ ಪರಿಶೀಲನಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಧಿಕಾರಿಗಳು ಈ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಚೀತಾವಾಸಕ್ಕೆ ಮೂಲಸೌಕರ್ಯ ಸಿದ್ಧಪಡಿಸಲಾಗಿದೆ. 64 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 3 ದೊಡ್ಡ ಆವರಣಗಳನ್ನು ನಿರ್ಮಿಸಲಾಗಿದ್ದು, ಕೆಎನ್ಪಿಯಿಂದ ಆಗಮಿಸುವ ಮೊದಲ 2 ಚೀತಾಗಳನ್ನು ದೊಡ್ಡ ಆವರಣದಲ್ಲಿ ಒಟ್ಟಿಗೆ ಇರಿಸಲಾಗುವುದು. ಬಳಿಕ ಹಂತ ಹಂತವಾಗಿ ಸ್ಥಳಾಂತರಿಸಲಾಗುವುದೆಂದು ಅಭಯಾರಣ್ಯ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದಾರೆ. ಮಧ್ಯಪ್ರದೇಶ ಶಿವಪುರ ಜಿಲ್ಲೆಯ ಕೂನೋ ರಾಷ್ಟ್ರೀಯ ಉದ್ಯಾನವನ ದೇಶದಲ್ಲಿ ಆಫ್ರಿಕನ್ ಚೀತಾಗಳಿಗೆ ಮೊದಲ ನೆಲೆಯಾಗಿದೆ. ಇದೀಗ 2.5 ವರ್ಷಗಳ ನಂತರ ಮೌಂದರ್ಸ್ ಜಿಲ್ಲೆಯ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ 2ನೇ ನೆಲೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.